ಮಾಡ್ಲತ್ತಾರ. ಇದು ದನಗಳು ಕೊಟ್ಟಿಗಿಂತ ಹೆಚ್ಚಿಗದ್ರಿ ಅವು. ಇಂಥ ಜಗಿ ನಿಮ್ಗೆ ಇಕ್ಲತ್ತಾರ ಅಂತಂದ್ರೆ ಇವ್ರು ಅಂಥ ನಾಲ್ಕು ಯಾರು ಬಿ ಇಲ್ಲ. ಇದ್ರ ತಾಲೂಕು ಆಫೀಸರ್ ಇಲ್ಲಿ ಬರಲ್ಲ ಯಾರು ಬಿ ಚೆಕ್ ಮಾಡಕ್ ಕೊಟ್ಟು ಯಾರು BJP ಆಫೀಸರ್ ಇಲ್ಲಿ ತನಕ ಏನೋ ಯಾರು ಬಿ ಬಂದಿಲ್ಲ. ನೋಡ್ರಿ ಇವ್ರಿಗೆ ಇರ್ಲಕ್ಕಿಂತ ವ್ಯವಸ್ಥೆ ಅದ. ನಾ ಈ ರೀತಿ ವ್ಯವಸ್ಥೆ ನೋಡಿದ್ರೆ ನನಗೆ ಭಾಳ ಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಇರೋ ಎಲ್ಲ ಬಡ ಕುಟುಂಬ ಬಡ ಕುಟುಂಬ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಈ ರೀತಿ ವ್ಯವಸ್ಥೆ ಅದ. ಇಲ್ಲೇನು ವ್ಯವಸ್ಥೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟದ ಅಧಿಕಾರಿಗಳು ದೇವರಾಜ್ ಅರಸ್ ಏನಪ್ಪ ಅಂದ್ರೆ ತಾಲೂಕು ಆಫೀಸರ್ ಇರ್ಬೋದು, ಜಿಲ್ಲಾ ಅಧಿಕಾರಿಗಳು ಇರ್ಬೋದು, ಹಾಗೂ ನಮ್ಮದು ತಾಲೂಕಾ AC ಸಾಹೇಬ್ರು ಇರ್ಬೋದು. ಇದು ನಿಮ್ಮ ಗಮನಕ್ಕೆ ಬರಬೇಕು ಸಾಹೇಬ್ರೆ. ಇದು ನೋಡಿ ಇದು ಏನು ವ್ಯವಸ್ಥೆ ಇದೆ ಇಲ್ಲಿ, ಇದೇ ವ್ಯವಸ್ಥೆಯಲ್ಲಿ ಇದು ದನಗಳು ಕಟ್ಟೋಕ್ಕಿಂತ ಹೆಚ್ಚಿಗಾಗಿದೆ. ಇಂಥ ವ್ಯವಸ್ಥೆಯಾಗಿ ಮಕ್ಕಳನ್ನು ಜೀವನ ಮಾಡ್ತಾ ಇದ್ದಾರೆ ಮತ್ತು ಶಾಲೆ ಕಲಿಯುತ್ತಾರೆ. ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಅದ ನೋಡಿ, ಸ್ವಲ್ಪ ನಿಮ್ಮ ಕಣ್ಣಿಂದ ನೋಡಿದ್ವಿ. ಮಕ್ಕಳು ಈ ರೀತಿ ಮಕ್ಕಳಿಗೆ ಇದು ಹಾಸಿಗೆ ಅಂತಿದ್ರು ಮಕ್ಕಳದು. ಈ ರೀತಿ ಮಕ್ಕಳಿಗೆ ಹಾಸಿಗೆ ಅಂತಂದ್ರೆ ಈ ಮಕ್ಕಳ ಜೀವನ ಹೆಂಗೆ ಇಲ್ಲಿ, ಇದು ಯಾಕೆ ಸರ್ಕಾರದೆಲ್ಲ ಬಜೆಟ್ ಬಂದಿದ್ದೆಲ್ಲ ನೀರು ಕುಡಿತಾ ಇದ್ದೀರಿ? ಮಕ್ಕಳದು ಗರೀಬ್ ಮಕ್ಕಳದೆಲ್ಲ ಹೊಟ್ಟೆ ಮೇಲೆ ಹೊಡೆದು ಇಲ್ಲಿಂದ ಏನಪ್ಪ ಅಂತಂದ್ರೆ ಇವ್ರು ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.